ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಟಿ ವಿ ಚಾನಲ್ಗೆ ಸ್ವಾಗತ. 2026ರ T20 ವಿಶ್ವಕಪ್ಗಳ ಪಂದ್ಯಗಳು ಇನ್ನೇನು ಬಹಳ ರೋಚಕ ಆದಂಥ ಗಂಟುಗಳು ನಡೆದಿವೆ. ಯಾಕೆಪ್ಪ ಅಂದರೆ ಸೂಪರ್ 8 ಲೀಗಿಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅಥವಾ ಯಾರು ಫೈನಲನ್ನು ಪ್ರವೇಶವನ್ನು ಮಾಡ್ತಾರೆ ಅನ್ನೋಂಥದ್ದು ಈಗಾಗಲೇ 2 ಟೀಮುಗಳು ಘೋಷಣೆ ಆಗಿವೆ. ಅದರಲ್ಲಿ ಮೊದಲನೆಯದು ಟೀಮು ಎದಲ್ಲಿರುವಂಥದ್ದು ಸೌತ್ ಆಫ್ರಿಕಾ ಈಗಾಗಲೇ ಸೆಮೀಸ್ ಟಿಕೆಟನ್ನು ಪಡೆದುಕೊಂಡಿದೆ. ಇನ್ನು ಎರಡನೇದು ಬಿ ಯಲ್ಲಿರುವಂತಕ್ಕಂಥ ಇಂಗ್ಲೆಂಡ್ ಟೀಮು ಸಹಿತ ಈಗಾಗಲೇ ಟಿಕೆಟನ್ನು ಪಡೆದುಕೊಂಡಿದೆ. 2 ಟೀಮುಗಳು ಸೆಮೀಸ್ ಟಿಕೆಟನ್ನು ಪಡೆದುಕೊಂಡಿವೆ. ಹೀಗಾಗಿ ಈಗ ಉಳಿದಿರುವಂಥ 4 ಟೀಮುಗಳಲ್ಲಿ ಭಾರಿ ಪೈಪೋಟಿಯನ್ನು ನಡೆದಿದೆ. ಅದರಲ್ಲಿ ಎದಲ್ಲಿ ಇರುವಂಥದ್ದು ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆಯುವಂಥ ಪಂದ್ಯದಲ್ಲಿ ಯಾವ ಟೀಮ್ ಬಹಳ ಅಂತರದಿಂದ ಗೆಲ್ಲುತ್ತದೋ ಅದು ಸಹಿತ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗುತ್ತೆ. ಈ ಕಡೆ ಬಿ ದಲ್ಲಿ ಬರೋದಾದರೆ ಪಾಕಿಸ್ತಾನ ಮತ್ತು ನ್ಯೂಜಿಲ್ಯಾಂಡ್. ಈ 2 ಟೀಮುಗಳಲ್ಲಿ ಪಾಕಿಸ್ತಾನ ಹೇಗೆ ಗೆಲ್ಲುತ್ತದೆ ಅನ್ನೋದನ್ನು ಇವತ್ತಿನ ಪಂದ್ಯದಲ್ಲಿ ಪಾಕಿಸ್ತಾನದ ಸೆಮಿಫೈನಲ್ ಹಾದಿಯು ಸಹಿತ ಇವತ್ತು ಪಾಕಿಸ್ತಾನದ ಕೈಯಲ್ಲೇ ಇದೆ. ಭಾರತದ ಫೈನಲ್ ಹಾದಿಯು ಸಹಿತ ಭಾರತದ ಕೈಯಲ್ಲೇ ಇದೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಬೇಕು ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅನ್ನೋಂಥದ್ದು. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡೆಯುವಂಥ ಈ ಒಂದು ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಮುಖಾಮುಖಿ ಆಗ್ತವೆ ನಾಳೆಗೆ ಮಾರ್ಚ್ 1ನೇ ತಾರೀಕು. ಇದು ಎಲ್ಲಿ ಮುಖಾಮುಖಿ ಆಗುತ್ತೆ? ಕಲ್ಕತ್ತಾದಲ್ಲಿ 2 ಟೀಮ್ಗಳು ಮುಖಾಮುಖಿ ಆಗುತ್ತವೆ. ಸೊ ಹಾಗಾಗಿ ಇನ್ನು ಬಿ ದಲ್ಲಿ ಬರೋದಾದರೆ ಇನ್ನು ಬಿ ಟೀಮಲ್ಲಿ ಇಂದು ಪಾಕಿಸ್ತಾನ ಮತ್ತು ಶ್ರೀಲಂಕಾ 2 ಮುಖಾಮುಖಿ ಆಗುತ್ತವೆ. ಈಗಾಗಲೇ ಇದನ್ನು ಶ್ರೀಲಂಕಾಗೆ ಈ ಪಂದ್ಯವನ್ನು ಬಹಳ ಮಹತ್ವವನ್ನು ಪಡೆದುಕೊಳ್ಳೋದಿಲ್ಲ. ಯಾಕಂದರೆ ಈಗಾಗಲೇ ಶ್ರೀಲಂಕೆ ಟೂರ್ನಿಂದ ಹೊರಗೆ ಬಿದ್ದಿದೆ. ಸೊ ಒಂದು ನಿಮಿಷ, ಈಗ ಪಾರ್ಟ್ ಎದಲ್ಲಿರುವಂಥದ್ದು ನಿಮಗೆ ಈಗಾಗಲೇ ಅದು ಸ್ಟ್ರೈಕ್ ರೇಟನ್ನು ಎಲ್ಲ ಹೇಳಿ ನೀನು ಪಾರ್ಟ್ 2ದಲ್ಲಿ ಇರತಕ್ಕಂಥ ಇಂಗ್ಲೆಂಡ್ ಆಡಿರುವಂಥ 3 ಪಂದ್ಯಗಳಲ್ಲಿ ಬರೋಬ್ಬರಿ 6 ಅಂಕಗಳೊಂದಿಗೆ ಇದರ ರನ್ ರೇಟ್ 1.96 ರನ್ ರೇಟ್ರೊಂದಿಗೆ ಇದು ಈಗಾಗಲೇ ಇದು ಸೆಮೀಸ್ಗೆ ಸೆಲೆಕ್ಟ್ ಆಗಿದೆ. ಇನ್ನು ಈ ಕಡೆ ನ್ಯೂಜಿಲ್ಯಾಂಡ್ 3 ಪಂದ್ಯವನ್ನು ಆಡಿರೋದರಿಂದಾಗಿ 3 ಅಂಕಗಳೊಂದಿಗೆ ಪ್ಲಸ್ಸಲ್ಲಿ 1.390 ರನ್ ರೇಟನ್ನು ಹೊಂದಿದೆ. ಇನ್ನು ಪಾಕಿಸ್ತಾನಕ್ಕೆ ಆಡಿರುವಂಥ 2 ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಸೋತು ಒಂದು ಪಂದ್ಯವನ್ನು ಮಳೆಯಿಂದ ಡ್ರಾ ಆಗಿ ಪ್ಲಸ್ ಬರೋಬ್ಬರಿ 0.461 ರನ್ ರೇಟನ್ನು ಪಾಕಿಸ್ತಾನ ಹೊಂದಿದೆ. ಇನ್ನು ಶ್ರೀಲಂಕಾ ಆಡಿರುವಂಥ 2 ಪಂದ್ಯಗಳಲ್ಲಿ ಎರಡನ್ನು ಸೋತಿರೋದರಿಂದಾಗಿ ಅಂಕಗಳು ಏನೂ ಇಲ್ಲ, 0 ಇವೆ. ಹಾಗಾಗಿ ಇದರ ರನ್ ರೇಟು ಮೈನಸಲ್ಲಿದೆ, 2.800 ರನ್ ರೇಟನ್ನು ಮೈನಸ್ಸಲ್ಲಿದೆ. ಸೊ ಹಾಗಾಗಿ ಇದು ಪಾರ್ಟ್ ಬಿ ಯಲ್ಲಿ ಇರುವಂಥ ಟೀಮಿನ ಇದು ಏನಂತಾರೆ ಇದು ರನ್ ರೇಟನ್ನು ಹೇಳುವಂಥ ಪ್ರಯತ್ನ. ಸೊ ಹಾಗಾಗಿ ಇವತ್ತು ಪಾಕಿಸ್ತಾನ ಮತ್ತು ಶ್ರೀಲಂಕಾ ಮ್ಯಾಚ್ನಲ್ಲಿ ಪಾಕಿಸ್ತಾನ 8 ಅಂಕಗಳಿಂದ ಗೆದ್ದರೆ ಸೆಮೀಸ್ಗೆ ಸೆಲೆಕ್ಟ್ ಆಗುತ್ತೆ ಅನ್ನೋದಾದರೆ ನೋಡೋದಾದರೆ ಪಾಕಿಸ್ತಾನ ಬ್ಯಾಟಿಂಗ್ಗೆ ಬತ್ತಪ್ಪ ಅಂದರೆ ಬರೋಬ್ಬರಿ 60ರಿಂದ 70 ರನ್ನುಗಳನ್ನಾದರೂ ಶ್ರೀಲಂಕಾವನ್ನು ಕಟ್ಟಿ ಹಾಕಬೇಕಾಗುತ್ತದೆ. ಅಂದರೆ ಶ್ರೀಲಂಕಾ ಈ ಸದ್ಯ ಬ್ಯಾಟಿಂಗ್ ಪಾಕಿಸ್ತಾನ 200 ರನ್ನನ್ನು ಹೊಡಿತು ಅಂತ ತಿಳ್ಕೊಳ್ಳಿ. ಈ ಪಾಕಿಸ್ತಾನ 200 ರನ್ನನ್ನು ಹೊಡಿತು ಅಂದರೆ ಅದು ಶ್ರೀಲಂಕಾವನ್ನು 12ರಿಂದ 13 ಓವರ್ಗಳಲ್ಲೇ ಕಟ್ಟಿ ಹಾಕಬೇಕು, ಹಾಲ್ಔಟನ್ನು ಮಾಡಬೇಕು. ಬರೋಬ್ಬರಿ ಏನಿಲ್ಲ 60ರಿಂದ 70 ರನ್ನುಗಳಿಂದ ಪಾಕಿಸ್ತಾನ ಗೆಲ್ಲಬೇಕು. ಅಕಸ್ಮಾತ್ ಇದು ಶ್ರೀಲಂಕಾವು ಸಹಿತ 200 ರನ್ನಿನ ಟಾರ್ಗೆಟನ್ನು ಪಾಕಿಸ್ತಾನಕ್ಕೆ ಕೊಟ್ಟರೆ ಈ 200 ಟಾರ್ಗೆಟನ್ನು ಪಾಕಿಸ್ತಾನ ಶ್ರೀಲಂಕಾದ ವಿರುದ್ಧ ಬರೋಬ್ಬರಿ ಪಾಕಿಸ್ತಾನ 12ರಿಂದ 13 ಓವರ್ಗಳಲ್ಲೇ ಈ 200 ಟಾರ್ಗೆಟನ್ನು ರೀಚನ್ನು ಮಾಡಬೇಕು. ಹಾಗಾದರೆ ಮಾತ್ರ ಪಾಕಿಸ್ತಾನ ಸೆಮೀಸ್ ಟಿಕೆಟನ್ನು ಪಡೆದುಕೊಳ್ಳುತ್ತದೆ. ಇಲ್ಲವಾದರೆ ನ್ಯೂಜಿಲ್ಯಾಂಡ್ ಈಗ ಆಡಿರುವಂಥ ರನ್ ರೇಟ್ ಏನಿದೆ, ನ್ಯೂಜಿಲ್ಯಾಂಡ್ ರನ್ ರೇಟ್ ಆಡಿರುವಂಥ 3 ಪಂದ್ಯಗಳಲ್ಲಿ 3 ಅಂಕಗಳೊಂದಿಗೆ ನ್ಯೂಜಿಲ್ಯಾಂಡ್ ಸಹಿತ ಫೈನಲ್ಗೆ ಪ್ರವೇಶವನ್ನು ಮಾಡುತ್ತದೆ. ಸೊ ಹಾಗಾಗಿ ಇವತ್ತು ನಡೆಯುವಂಥ ಪಂದ್ಯ ಪಾಕಿಸ್ತಾನಕ್ಕೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ನಾಳೆ ನಡೆಯುವಂಥ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆಯುವಂಥ ಪಂದ್ಯದಲ್ಲಿ ಭಾರತವೂ ಸಹಿತ ಭಾಳ ಒಂದು ಅಂತರದಿಂದ ಗೆದ್ದರೆ ಸಾಧ್ಯ ಅದನ್ನು ಸಹಿತ ಪ್ಲೇ ಆಫ್ ಟಿಕೆಟನ್ನು ಪಡೆದುಕೊಳ್ಳುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 4 ಟೀಮುಗಳಲ್ಲಿ ಯಾವುದು ಪ್ಲೇ ಆಫ್ ಹಾದಿಯನ್ನು ಪಡೆದುಕೊಳ್ಳುತ್ತವೆ ಅನ್ನೋಂಥ ಹೇಳುವಂಥದ್ದು ಚಿಕ್ಕ ಪ್ರಯತ್ನ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗುತ್ತವೆ ಅನ್ನೋದೆಲ್ಲವನ್ನು ಕಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.